ನಮಸ್ಕಾರ ಪ್ರೀತಿಯ ವೀಕ್ಷಕರೆಲ್ಲರಿಗೂ ಸಂಕಲ್ಪ ಸುದ್ದಿ ಕಾರ್ಯಕ್ರಮಕ್ಕೆ ಆತ್ಮೀಯ ಪ್ರೀತಿಯ ಸ್ವಾಗತ ಹೇಳ್ತಾ ಇರೋದು ನನ್ನ ಅನುಷಾ. ಸೊ ಮೊದಲನೇ ಬಾರಿ ನಮ್ಮ ಚಾನೆಲ್ ವೀಕ್ಷಿಸ್ತಿದ್ದೀರಾ ಅಂತಂದ್ರೆ ಇಲ್ಲೇ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವಿಡಿಯೋಸ್ನ ಲೈಕ್ ಮಾಡಿ. ಕಾರ್ಯಕ್ರಮ ವೀಕ್ಷಿಸ್ತಾ ಇರುವಂತಹ ಸಮಸ್ತ ವೀಕ್ಷಕರಿಗೂ ಶ್ರೀರಾಮನವಮಿಯ ಶುಭಾಶಯಗಳನ್ನ ತಿಳಿಸ್ತಾ ಬನ್ನಿ. ಹಾಗಿದ್ರೆ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಲಿದ್ದಾರೆ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರುಜಿಯವರು. ಗುರುಗಳನ್ನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಭಕ್ತಿಯ ಸ್ವಾಗತ. ವೀಕ್ಷಕರ ಪರವಾಗಿ ತಮಗೆ ಶ್ರೀರಾಮನವಮಿಯ ಶುಭಾಶಯಗಳು. ಧನ್ಯವಾದಗಳು ತಾಯಿ, ತಮಗೂ ಕೂಡ ಧನ್ಯವಾದಗಳು ಗುರುಗಳೇ. ನೀವು ಕಳೆದ ಒಂದು ವಿಡಿಯೋನಲ್ಲಿ ನಾನು ನೋಡಿದಾಗೆ ಈ ರಾಮನ ಕುರಿತಾಗಿ 3 ಅಕ್ಷರದಲ್ಲಿ ನೀವು ಪ್ರತಿಯೊಂದು ವಿಚಾರನ ಕೂಡ ತಿಳಿಸ್ಕೊಟ್ಟಿದ್ರಿ. ಸೊ ಅದನ್ನು ಕೂಡ ನಮ್ಮ ವೀಕ್ಷಕರಿಗೆ ತಿಳಿಸಿದ್ರೆ ಕೇಳೋದಕ್ಕೆ ಬಹಳ ಚೆನ್ನಾಗಿರುತ್ತೆ. ಓಂ ವಿಶ್ವಸ್ಮೈ ನಮಃ. ನನ್ನ ಪ್ರೀತಿಯ ಬಂಧುಗಳೇ, ನೀವು ಕೇಳಿದ ಹಾಗೆ ಕೆಲವೊಂದಷ್ಟು ಬರೀತಕ್ಕಂಥ ಹುಚ್ಚಿ ಇರೋದ್ರಿಂದ ಸರಿ ಏನು ಹೇಗೆ ಅಂತಕ್ಕಂತಹದ್ದನ್ನ ಪ್ರಶ್ನೆ ಮಾಡಿದಾಗ ಮೊದಲು ರಾಮನ ಹೆಸರು ಹೇಗೆ ಬಂತು ಅನ್ನೋದನ್ನ ತೆಗೆದುಕೊಂಡಾಗ ಆಗ ನನಗೊಂದು ಪ್ರಶ್ನೆ ಬಂದಾಗ, ಹೌದಲ್ಲ ಹೇಗೆ ಬಂತು, ರಾಮ ಅಂತ ಇಟ್ಟದ್ಯಾರು? ನಾಮಕರಣ ಅಂತ ಮಾಡಿದಾಗ ತಂದೆ ತಾಯಿಗಳು ಗುರು ಹಿರಿಯರು ಒಂದು ತೀರ್ಮಾನ ಮಾಡಿಕೊಳ್ತಾರೆ. ಆ ನಾಮಕರಣ ಅಂತ ಮಾಡಬೇಕಾದ್ರೆ ಮೊದಲು ಆ ಹುಟ್ಟಿರ್ತಕ್ಕಂತಹ ದಿನಾಂಕ ಸಮಯದ ಆಧಾರದ ಮೇಲೆ ನಾವು ಮಾತಾಡ್ತೀವಿ. ಆವಾಗ ವ್ಯವಹಾರ ನಾಮ, ಮಾಸನಾಮ, ನಕ್ಷತ್ರ ನಾಮ ಅಂತ 3 ಹೆಸರುಗಳನ್ನ ಬರೆದಿಟ್ಟು ಪೂಜೆ ಮಾಡಲೇಬೇಕು. ಒಂದೇ ಹೆಸರಲ್ಲ. ವ್ಯವಹಾರ ನಾಮ ಅಂತಂದ್ರೆ ಆ ಮಗುವಿನ ಅಪ್ಪ ಅಮ್ಮ ಅಜ್ಜ ಅಜ್ಜಿ ಇವ್ರ ಬಾಯಿಂದ ಯಾವ್ದು ಬರುತ್ತೋ ಅವ್ರ ಮನೆ ದೇವರು ಇಡುತ್ತಾರೋ, ಅಥವಾ ಅವರ ಅಜ್ಜ ಅಜ್ಜಿ ಚೆನ್ನಾಗಿ ಬದುಕಿ ಬಾಳಿರ್ತಾರೆ ಅವರು ಒಂದು ಮೊದಲ ಅಕ್ಷರ ತೆಗೆದುಕೊಂಡು ಇಡ್ತಾರೆ, ಇದನ್ನೇ ವ್ಯವಹಾರ ನಾಮ ಅಂತ ಇಡುತ್ತಾರೆ. ಇನ್ನು ನಕ್ಷತ್ರ ನಾಮ, ಆ ಮಗು ಹುಟ್ಟಿರ್ತಕ್ಕಂತಹ ಸಮಯಕ್ಕೆ ಯಾವ ನಕ್ಷತ್ರ ಬಂದಿದೆಯೋ ಆ ನಕ್ಷತ್ರ ಪ್ರಕಾರ ಹೆಸರಿಡ್ತಕ್ಕಂತಹದ್ದೇ ಬಹಳ ಪ್ರಮುಖವಾಗಿರತಕ್ಕಂತಹದ್ದು. ಅಥವಾ ಆ ಮಗುವಿಗೆ ಈ ವ್ಯವಹಾರ ನಾಮ ನಕ್ಷತ್ರ ನಾಮ ಆಗಲಿಲ್ಲ, ವ್ಯವಹಾರ ನಾಮ ನಕ್ಷತ್ರ ನಾಮ ಆಗಲಿಲ್ಲ ಅಂತಂದ್ರೆ ಮಾಸನಾಮ ಅಂತ ಇರುತ್ತಾರೆ. ಆ ಮಾಸನಾಮ ಯಾವ ಮಾಸದಲ್ಲಿ ಮಗು ಹುಟ್ಟಿದೆಯೋ ಆ ಮಾಸಕ್ಕೆ ಯಾರು ಅಧಿದೇವತೆ ಆಗಿರುತ್ತಾನೋ ಆ ಅಧಿದೇವತೆ ಹೆಸರು ಇಡೋ ಮುಖಾಂತರ ನಾಮಕರಣ ಅಂತ ಮಾಡುತ್ತೇವೆ. ಆದರೆ ಇಲ್ಲಿ ದಶರಥನ ಪ್ರಥಮ ಪುರುಷ ಹುಟ್ಟಿದಾಗ ಆ ಮಗು ಹುಟ್ಟಿದ ಕೂಡಲೇ ಅವರ ಕುಲ ಪುರೋಹಿತರಾಗಿರ್ತಕ್ಕಂಥ ವಶಿಷ್ಠರು ಆ ಲಗ್ನ ಕುಂಡಲಿಯನ್ನ ಒಮ್ಮೆ ನೋಡಿ ಅವರು 5 ಗ್ರಹಗಳ ಉಚ್ಚ ಸ್ಥಾನದಲ್ಲಿರ್ತಕ್ಕಂಥ ಈ ಜಾತಕ ಅತ್ಯಂತ ದಿವ್ಯತೆಯಿಂದ ಭವ್ಯತೆಯಿಂದ ಕೂಡಿರತಕ್ಕಂಥ ಈ ಜಾತಕಕ್ಕೆ ಒಂದು ಅದ್ಭುತವಾದ ಹೆಸರು ಹಿಡಬೇಕು ಅಂತ ಹೇಳಿ ಮಹತ್ ಸಂಪತ್ತು ಅನಿಸ್ಕೊಂಡಿರ್ತಕ್ಕಂಥ ಎಲ್ಲ ಆಪತ್ತು ವಿಪತ್ತುಗಳನ್ನು ಓಡಿಸ್ತಕ್ಕಂತಹ ಶಕ್ತಿ ಇರುವಂಥ ಒಂದು ಮಂತ್ರ ಅಂತಂದ್ರೆ ಅದು ಓಂ ನಮೋ ನಾರಾಯಣಾಯ ಎನ್ನುವ ಅಷ್ಟಾಕ್ಷರ ಮಹಾಮಂತ್ರ. ಇನ್ನು ಜಗತ್ತಲ್ಲಿ ಅತ್ಯಂತ ಅದ್ಭುತಗಳನ್ನು ಸೃಷ್ಟಿ ಮಾಡ್ತಕ್ಕಂಥ ಸಂಪತ್ತನ್ನು ಮತ್ತು ಅಭಿವೃದ್ಧಿ ಮಾಡ್ತಕ್ಕಂತಹ ಮಹಾಮಂತ್ರ ಅಂತಂದ್ರೆ ಶಿವಪಂಚಾಕ್ಷರಿ ಮಂತ್ರ. ಈ 2 ಮಂತ್ರಗಳಲ್ಲಿ ಓಂ ನಮೋ ನಾರಾಯಣಾಯ ಎನ್ನುವ ಅಷ್ಟಾಕ್ಷರ ಮಂತ್ರದಲ್ಲಿ ರಾ ಎನ್ನುವ ಅಕ್ಷರವನ್ನು, ಶಿವಪಂಚಾಕ್ಷರಿಯಲ್ಲಿ ಮಾ ಎನ್ನುವ ಅಕ್ಷರವನ್ನು ತೆಗೆದುಕೊಂಡು ರಾಮ ಎಂದು ನಾಮಕರಣವನ್ನು ಮಾಡುತ್ತಾರೆ ಅವರ ಕುಲಪುರೋಹಿತರಾಗಿರತಕ್ಕಂತಹ ವಶಿಷ್ಠರು. ಹಾಗಾಗಿನೇ ಇದನ್ನೇ ನಾನು ಹೇಗೆ ತೆಗೆದುಕೊಂಡು ಹೋಗಿದ್ದೆ ಅಂತಂದರೆ, ಬಹುಶಃ 3 ಅಕ್ಷರಕ್ಕೆ ಏನಾದರೂ ಮಾಡಿ ಇದನ್ನು ಮಾಡಬೇಕು ಅಂತ ಹೊರಟಾಗ ಇಲ್ಲಿ ಇಂತಹದ್ದು ಅದ್ವಿತೀಯ ಅದ್ಭುತವಾಗಿರತಕ್ಕಂತಹದ್ದು ವಿಶೇಷ ಅನಿಸಿದ್ದು ನನಗೆ ಅಲ್ಲೇನೆ. ಅದಕ್ಕಾಗಿಯೇ ಅನುಷಾ ಎನ್ನುವ 3 ಅಕ್ಷರದ ಹೆಣ್ಣು ಮಗಳು ಕೇಳಿದ್ದಕ್ಕಾಗಿ ಕೌಸಲ್ಯ ಎನ್ನುವ 3 ಅಕ್ಷರದ ಗರ್ಭ ಸಂಜಾತನಾಗಿ, ಕಟಕ ಎನ್ನುವ 3 ಅಕ್ಷರದ ಲಗ್ನದಲ್ಲಿ, ಕಟಕ ಎನ್ನುವ 3 ಅಕ್ಷರದ ರಾಶಿಯಲ್ಲಿ ಜನನ ಎನ್ನುವ 3 ಅಕ್ಷರವನ್ನ ಪಡೆದು ವೇದಾಂಗ ಎನ್ನುವ ಶಿಕ್ಷಣದ 3 ಅಕ್ಷರವನ್ನ ಪೂರೈಸಿ ಯೌವನ ಅನ್ನೋ 3 ಅಕ್ಷರಕ್ಕೆ ಬಂದಾಗ ಜನಕ ಎನ್ನುವ 3 ಅಕ್ಷರದ ಮಹಾರಾಜನ ಮಗಳಾದ ಜಾನಕಿ ಎನ್ನುವ 3 ಅಕ್ಷರದ ಸೀತಾ ಮಹಾಲಕ್ಷ್ಮಿಯನ್ನ ಕಲ್ಯಾಣ ಅನ್ನೋ 3 ಅಕ್ಷರದ ಸಂಭ್ರಮದಲ್ಲಿ ಮಿಂದು ಹೇಳದ ಲಕ್ಷ್ಮಣ ಎನ್ನುವ 3 ಅಕ್ಷರದ ಸಹೋದರನ ಜೊತೆಗೆ ಕಾನನ ಎನ್ನುವ 3 ಅಕ್ಷರಕ್ಕೆ ಪ್ರಯಾಸ ಎನ್ನುವ 3 ಅಕ್ಷರದ ಕಷ್ಟಪಟ್ಟು ಆಯಾಸ ಅನ್ನೋ 3 ಅಕ್ಷರದ ಶ್ರಮದೊಂದಿಗೆ ವನವಾಸಕ್ಕೆ
ಹೊರಟು ಸುಗ್ರೀವ ಅನ್ನೋ ಮೂರಕ್ಷರದವನ ಸಂಬಂಧದೊಂದಿಗೆ ಹನುಮ ಎನ್ನುವ ಮೂರಕ್ಷರದವನ ಸ್ನೇಹ ಸಂಪಾದನೆಯನ್ನ ಮಾಡಿ ಸೇತುವೆ ಅನ್ನೋ ಮೂರಕ್ಷರದ ಕಟ್ಟಡವನ ನಿರ್ಮಾಣ ಮಾಡಿ ರಾವಣ ಎನ್ನುವ ಮೂರಕ್ಷರದವನ ಸಂಹಾರ ಎನ್ನುವ ಮೂರಕ್ಷರವ ಮಾಡಿ ಸೀತಾ ಮಹಾಲಕ್ಷ್ಮಿಯನ್ನ ಕರೆದುಕೊಂಡು ಕೋಸಲ ಎನ್ನುವ ಮೂರಕ್ಷರದ ರಾಜ್ಯದ ರಾಜಧಾನಿಯಾದ ಅಯೋಧ್ಯ ಎನ್ನುವ ಮೂರಕ್ಷರದ ನಗರಕ್ಕೆ ಬಂದು ಪಟ್ಟಾಭಿ ಎನ್ನುವ ಮೂರಕ್ಷರದ ಅಭಿಷೇಕ ಯುಕ್ತನಾಗಲು ಕೌಸಲ್ಯ ಅನ್ನೋ ಮೂರಕ್ಷರದ ಜನ್ಮ ಕೊಟ್ಟ ತಾಯಿ, ಕೈಕೇಯಿ ಎನ್ನುವ ಮತ್ತೋರ್ವ ಮಲತಾಯಿ, ಸೌಮಿತ್ರಿ ಎನ್ನುವ ಇನ್ನೊಬ್ಬ ತಾಯಿ, ಭರತ ಎನ್ನುವ ಸಹೋದರ, ಶತ್ರುಘ್ನ ಎನ್ನುವ ಮತ್ತೋರ್ವ ಸಹೋದರ, ಲಕ್ಷ್ಮಣ ಎನ್ನುವ ಇನ್ನೊಬ್ಬ ಸಹೋದರನ ಜೊತೆಗೂಡಿ ಅತಿರಥ ಮಹಾರಥ ದಶರಥನ ಪ್ರಥಮ ಮಂಗಳ ಪುರುಷನೇ ಈ ಶ್ರೀರಾಮಚಂದ್ರ. ಖಂಡಿತವಾಗ್ಲೂ ಗುರುಗಳೇ, ಮೂರಕ್ಷರದ ವಿಶೇಷತೆ ಎಲ್ಲವೂ ಕೂಡ ಅದ್ಭುತವಾಗಿತ್ತು, ಒಂದಕ್ಕಿಂತ ಒಂದು ಅಂತಾನೆ ಹೇಳ್ಬೋದು. ಮತ್ತೊಮ್ಮೆ ತಮಗೆ ವೀಕ್ಷಕರ ಪರವಾಗಿ ಶ್ರೀರಾಮನವಮಿಯ ಶುಭಾಶಯಗಳು ಗುರುಗಳೇ. ಧನ್ಯವಾದಗಳು. ಹರೇ ಶ್ರೀನಿವಾಸ.